ಕಠೋಪನಿಷತ್ತಲ್ಲಂತೂ ಮನಸ್ಸಿನ ಬಗ್ಗೆ ಎಷ್ಟು ಸೊಗಸಾಗಿ ವರ್ಣಿಸಿದ್ದಾರೆ ಅಂದರೆ, ಬಹುಶಃ ನನ್ನ ಸೀಮಿತ ತಿಳುವಳಿಕೆಯಲ್ಲಿ ಕಠೋಪನಿಷತ್ತನ್ನು ಮೀರಿಸುವಂತಹ ಪರಿಕಲ್ಪನೆ ಮತ್ತೊಂದಿಲ್ಲ. ಕಠೋಪನಿಷತ್ತಲ್ಲಿ ಬಹಳ ಸರಳವಾದ ಒಂದು ಚಿತ್ರ ಕೊಡ್ತಾರೆ ನಮಗೆ. ಒಬ್ಬ ರಥದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾನೆ. ಆ ರಥಕ್ಕೆ 5 ಕುದುರೆಗಳನ್ನು ಕಟ್ಟಿದ್ದಾರೆ. ಒಬ್ಬ ರಥಿಕ, ಒಬ್ಬ ಸವಾರಿ, ರಥದ ಒಳಗೆ ಒಬ್ಬ ಕೂತ್ಕೊಂಡಿದ್ದಾನೆ, ರಥವನ್ನು ಒಬ್ಬ ನಡೆಸ್ತಾ ಇದ್ದಾನೆ. 5 ಲಗಾನಿಂದ ಆ ಕುದುರೆಗಳನ್ನು ಹಿಡ್ಕೊಂಡಿದ್ದಾನೆ. ಈ ಚಿತ್ರ ನಾವು ಕಲ್ಪಿಸ್ಕೋಬಹುದು. ಈ 5 ಕುದುರೆಗಳು ಅನ್ನೋದು ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳನ್ನು ಹಿಡಿದಿಟ್ಟಿರುವ ಲಗಾಮು ಅನ್ನೋದಿದೆಯಲ್ಲ, ಅದು ಮನಸ್ಸು. ಇಷ್ಟೂ ಲಗಾಮುಗಳು ಇರೋದು ಬುದ್ಧಿ ಎನ್ನುವ ಒಬ್ಬ ಸಾರಥಿಯ ಕೈಯಲ್ಲಿ. ಇವರೆಲ್ಲರೂ ರಥವನ್ನು ನಡೆಸ್ತಾ ಇದ್ದಾರೆ. ರಥದ ಒಳಗೆ ಯಾರಪ್ಪ ಇದ್ದಾರೆ ಅಂದರೆ ಆತ್ಮ ಅನ್ನೋನು ಇದ್ದಾನೆ. ಎಲ್ಲಿಯವರೆಗೆ ಬುದ್ಧಿ ಹೇಳುವ ಹಾಗೆ ಮನಸ್ಸು ವರ್ತಿಸಿ ಕುದುರೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೋ ಆಗ ಗುರಿಯನ್ನು ತಲುಪೋದು ಸುಲಭ. ಒಂದು ವೇಳೆ ಮನಸ್ಸು ಅನ್ನೋದು ಬುದ್ಧಿ ಹೇಳುವ ಮಾತನ್ನು ಕೇಳದೆ ಇಂದ್ರಿಯಗಳು ಹೇಳುವ ಹಾಗೆ ಕೇಳಿದರೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. ಇಂದ್ರಿಯ ಎಂತಹ ಅದ್ಭುತವಾದ ಶಬ್ದ ಗೊತ್ತಾ ಇದು? ಇಂದ್ರಿಯ ಅನ್ನೋದು, ಇಂದ್ರಿಯ ಅಂತ ಹೇಳಿದರೆ ಇಂದ್ರನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಇಂದ್ರ ಅಂದ ಕೂಡಲೇ ವಜ್ರಾಯುಧ. ಈ ಪಂಚೇಂದ್ರಿಯಗಳ ಶಕ್ತಿ ಸಾಮರ್ಥ್ಯ ಆ ವಜ್ರಾಯುಧಕ್ಕಿಂತಲೂ ಯಾವುದೇ ರೀತಿಯಿಂದಲೂ ಕಡಿಮೆ ಇಲ್ಲ. ಅವುಗಳ ಹೊಡೆತವನ್ನು ತಡೆಕೊಳ್ಳೋ ಶಕ್ತಿ ಬಡಪೆಟ್ಟಿಗೆ ಸಾಧ್ಯ ಇಲ್ಲ, ಬಡವರಿಗೆ ಸಾಧ್ಯ ಇಲ್ಲ, ಬಡ ಮನಸ್ಸಿನವರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಬುದ್ಧಿ ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡಿ ತೋಲನೆ ಮಾಡಿ ಇದು ಸರಿಯಾದ ಮಾರ್ಗ, ಈ ಮಾರ್ಗದಲ್ಲಿ ಹೋಗು ಅಂತ ಹೇಳಿದಾಗ ಮನಸ್ಸು ಒಪ್ಪಿಕೊಂಡ್ರೆ ನಮ್ಮ ಪುಣ್ಯ. ಮನಸ್ಸು ಒಪ್ಪಲಿಲ್ಲ, ಕಣ್ಣು ಏನು ಹೇಳುತ್ತೆ, ಕಿವಿ ಏನು ಹೇಳುತ್ತೆ, ನಾಲಿಗೆ ಏನು ಹೇಳುತ್ತೆ, ನಾಲಿಗೆ ಮನಸ್ಸಿಗೆ ಹೇಳಿದಾಗ ಆ ಮನಸ್ಸು ಒಪ್ಪಿಕೊಂಡು ಬುದ್ಧಿಯ ಮಾತನ್ನು, ಬೇಡಪ್ಪ ನಿನಗಾಗಲೇ 70 ವರ್ಷ ಆಗ್ತಾ ಇದೆ, ಈ ವಯಸ್ಸಲ್ಲಿ ಆ ಮಸಾಲೆ ದೋಸೆ ಜಾಮೂನು ಜೊತೆಗೆ ಮನೆಯಲ್ಲಿರೋ ತಿಂಡಿ ಇವೆಲ್ಲ ಸರಿ ಹೋಗಲ್ಲ, ಕೇಳೋದಿಲ್ಲ ಮನಸ್ಸು.